ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದಂತಹ ನೈವೇದ್ಯ ಇವತ್ತಿನ ರೆಸಿಪಿ. ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ಮಾಡಿದಂಥದ್ದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಒಂದು ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ನಾನು ಸೋನಾ ಮಸೂರಿ ಅಕ್ಕಿ ತೆಗೆದುಕೊಂಡಿದ್ದೇನೆ. ಮತ್ತು ಒಂದು ಅರ್ಧ ಲೋಟದಷ್ಟು ಹೆಸರುಬೇಳೆ, ಅರ್ಧ ಲೋಟ. ಇದನ್ನು ಒಂದು 3 ಸಲ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೇನೆ ನಾನು. 4 ಲೋಟ ನೀರು ಹಾಕಿ ಒಂದು 3 ವಿಜಿಲ್ ಕೂಗಿಸಿದ್ದೇನೆ. ಇದನ್ನು ನಾನು ಚೆನ್ನಾಗಿ ಅನ್ನ ಬೇಯಬೇಕಿದು. ಇದರಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿರಬೇಕು. ಒಂದು ಹಿಡಿಯಷ್ಟು ದ್ರಾಕ್ಷಿ ಮತ್ತು ಗೇರು ಬೀಜ, ಒಂದು 10 ಏಲಕ್ಕಿ, ಇದು ನೋಡಿ ಒಂದು ಅಚ್ಚು ಬೆಲ್ಲ. ಸ್ವಲ್ಪ ಬೆಲ್ಲ ನಾನು ಜಾಸ್ತಿ ಹಾಕಿದ್ದೇನೆ, ಇದಕ್ಕೆ ಸಿಹಿ ಆದ್ರೇ ಒಳ್ಳೆಯದಾಗೋದು, ಅದಕ್ಕೋಸ್ಕರ ಇದನ್ನೊಂದು ಪಾತ್ರೆಗೆ ಹಾಕಿ ನೀರು ಹಾಕುವ. ಇದಕ್ಕೊಂದು 3 ಲೋಟದಷ್ಟು ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ. ಬೆಲ್ಲದಲ್ಲಿ ಕಸಕಡ್ಡಿ ಇರ್ತದೆ, ಅದಕ್ಕೋಸ್ಕರ ಇದನ್ನು ಬಿಸಿ ಮಾಡಿ ನಂತರ ಸ್ಟ್ರೈನ್ ಮಾಡಿ ಹಾಕುವ ಅಂತ. ಚೆನ್ನಾಗಿ ಒಂದು ಕುದಿ ಬರಬೇಕಿದು. ಒಂದು ಕುದಿ ಬಂದ ಮೇಲೆ ಒಂದು 5 ನಿಮಿಷ ಮೆಲ್ಲ ಉರಿಯಲ್ಲಿ ನಾನು ಇದನ್ನು ಕುದಿಸ್ತೇನೆ. ನೋಡಿ ಈ ರೀತಿ. ತುಂಬ ಒಂದೊಳ್ಳೆ ಪಾಕ ಎಲ್ಲ ಆಗೋದು ಬೇಡ, ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಮಂದಾದರೆ ಸಾಕು. ನಂತರ ಇದನ್ನು ನಾನು ಹಾಗೆಯೇ ಸ್ವಲ್ಪ ಪಕ್ಕದಲ್ಲಿ ಇಡ್ತೇನೆ, ಯಾಕಂದರೆ ಈಗ ಬೆಂದಿರುವ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. 3 ವಿಜಿಲ್ ಹಾಕಿಸಿದ್ದೇನೆ, 3-4 ವಿಜಿಲ್ ಹಾಕಿಸಿದರೂ ನಡೀತದೆ. ಇದು ನೋಡಿ ಇಂಡಸ್ ವ್ಯಾಲಿಯವರದು ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಅಂತ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಇವರದ್ದು ಈಗ ಒಳ್ಳೆ ಆಫರ್ ಇದೆ, 70% 40% ಎಲ್ಲ. ಹಾಗೆ ನಾನಿದನ್ನು ತರಿಸಿದ್ದೇನೆ. ಮರದ ಸೌಟು ಉಪಯೋಗಿಸಿದನ್ನು ಮಾಡಬಹುದು ನೋಡಿ. 2 ಪಾತ್ರೆ, ಅದಕ್ಕೆ ಒಂದು ಮುಚ್ಚಳ, 2 ಪಾತ್ರೆಗೂ ಆ ಮುಚ್ಚಳ ಉಪಯೋಗ ಆಗ್ತದೆ. ಇದು ನೋಡಿ, ಇದು ಫ್ರೈಯಿಂಗ್ ಪ್ಯಾನ್. ಇದು ಅಷ್ಟೇ, ತುಂಬ ವೆಯ್ಟ್ ಸಹ ಇಲ್ಲ. ಅದೇ ಪಾತ್ರೆಯಲ್ಲಿ ನಾನೀಗ ಮಾಡಿ ತೋರಿಸ್ತಾ ಇದ್ದೇನೆ. ಮರದ ಸೌಟು ಉಪಯೋಗಿಸ್ಬೇಕು ಇದಕ್ಕೆ, ಮತ್ತು ಸ್ಟೀಲ್ ವೂಲಲ್ಲೆಲ್ಲ ತೊಳಿಬಾರ್ದು ಅಷ್ಟೇ, ಬೇರೆ ಏನಿಲ್ಲ. ಒಳ್ಳೆಯದಾಗಿದೆ, ಚೂರು ಸಹ ತಳ ಹಿಡಿಯಲಿಲ್ಲ. ನಾನು ಇದರಲ್ಲಿ ಈಗ ನಿಮಗೆ ನೈವೇದ್ಯ ಮಾಡಿ ತೋರಿಸ್ತಾ ಇದ್ದೇನೆ ಹೊಸ ಪಾತ್ರೆಯಲ್ಲಿ. 1 ಗ್ಲಾಸಿನಷ್ಟು, ಅಂದರೆ ಅದೇ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ತುಪ್ಪ. ಅದರಲ್ಲಿ ನಾನೊಂದು 4 ಚಮಚ ತುಪ್ಪ ಇಟ್ಟಿದ್ದೇನೆ. ಬಾಕಿ ಎಲ್ಲ ತುಪ್ಪ ಹಾಕಿ ಗೇರು ಬೀಜ ಕೆಂಪಗಾಗುವವರೆಗೆ ಹುರಿಬೇಕಿದನ್ನು. ಗೇರು ಬೀಜ ಸ್ವಲ್ಪ ಕೆಂಪಗಾಗುವಾಗ ದ್ರಾಕ್ಷಿ ಹಾಕಿ ಅದು ಸಹ ಸ್ವಲ್ಪ ಗುಂಡು ಗುಂಡಾಗಿ ಆಗುವವರೆಗೆ ಹುರಿಬೇಕು. ದ್ರಾಕ್ಷಿ ಸಹ ನೋಡಿ ಒಳ್ಳೆ ಫ್ರೈ ಆಯಿತು. ಈಗ ಬೆಂದ ಹೆಸರುಬೇಳೆ ಮತ್ತು ಅನ್ನವನ್ನು ಹಾಕ್ತಾ ಇದ್ದೇನೆ ನೋಡಿ. ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಬೆಲ್ಲದ ನೀರನ್ನು ಇದಕ್ಕೆ ಸ್ಟ್ರೈನ್ ಮಾಡಿ ಹಾಕಬೇಕು. ಈಗ ನಾನು ಬೆಲ್ಲದ ನೀರನ್ನು ಸೋಸಿ ಹಾಕ್ತಾ ಇದ್ದೇನೆ. ಇದಕ್ಕೆ ಇಷ್ಟು ಲೋಟ ನೀರು ಬೇಕಾಗ್ತದೆ, ಅಂದರೆ ಸ್ವಲ್ಪ ಮಾಡಿ ಒಂದು 1/4 ಗಂಟೆ ಇಟ್ಟ ಕೂಡಲೇ ದಪ್ಪ ಆಗ್ತದೆ ಇದು. ನೋಡಿ ಎಷ್ಟು ಕಸ ಕಡ್ಡಿ ಇದೆ ಬೆಲ್ಲದಲ್ಲಿ, ಸಣ್ಣ ಸಣ್ಣ ಕಲ್ಲಿರ್ತದೆ, ಅದಕ್ಕೋಸ್ಕರ ನಾನಿದನ್ನು ಸೋಸಿದ್ದೇನೆ. ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾನೀಗ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಒಂದು ಚೂರು ಸಹ ತಳ ಹಿಡಿಯಲಿಲ್ಲ. ಇದರಲ್ಲೊಂದು ಸಣ್ಣ ಹೋಲಿದೆ ಹಬೆ ಹೋಗ್ಲಿಕ್ಕಂತ. ಚೆನ್ನಾಗಿ ಆಗಿದೆ ಈ ಪಾತ್ರೆಯಲ್ಲಿ ನೋಡಿ, ದಪ್ಪ ಆಗ್ತಾ ಬರ್ತಾ ಇದೆ. ಈಗ ಒಂಚೂರು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾನು ಕುದಿಲಿಕ್ಕೆ ಇನ್ನೊಂದು 2 ನಿಮಿಷ ಇಡ್ತೇನೆ. ನಂತರ ಒಂದು 10 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿಟ್ಟಿದ್ದೇನೆ ನಾನು, ಅದನ್ನೀಗ ಹಾಕುವ. ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ. ಏಲಕ್ಕಿ ಪುಡಿ ನೋಡಿ, ಇದನ್ನು ಹಾಕ್ತಾ ಇದ್ದೇನೆ. ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಟ್ಟರೆ ನೈವೇದ್ಯ ರೆಡಿ ಆಯಿತು. ದೇವಿಗೆ ಪ್ರಿಯವಾದ, ಲಕ್ಷ್ಮಿಗೆ ಪ್ರಿಯವಾದ ಪರಮಾನ್ನ ಇದು. ಖಂಡಿತ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.